ಎಲ್ರಿಗೂ ನಮಸ್ಕಾರ. ನಾನು ಕವಿತಾ ಯೋಗಪ್ಪನವರ್, ಶಿವಮೊಗ್ಗ ಮಹಾನಗರ ಪಾಲಿಕೆ ಆಯುಕ್ತರು. ನಮ್ಮ ಶಿವಮೊಗ್ಗ ಮಹಾನಗರ ಪಾಲಿಕೆಗೆ ಸಂಬಂಧಪಟ್ಟಂಗೆ ಈಗಾಗಲೇ ಮಾನ್ಸೂನ್ ಸ್ಟಾರ್ಟ್ ಆಗಿದೆ. ಸೊ ಮಾನ್ಸೂನಿಗೆ ಸಂಬಂಧಪಟ್ಟಂಗೆ ನಾವೆಲ್ಲ ಸಕಲ ಸಿದ್ಧತೆಗಳು ಕೂಡ ಮಾಡ್ಕೊಂಡಿದ್ದೀವಿ. ಈಗಾಗಲೇ ಜಿಲ್ಲಾಧಿಕಾರಿಗಳು ನಮ್ಮನ್ನು ಕರೆದುಬಿಟ್ಟು ಎಲ್ಲ ಡೈರೆಕ್ಷನ್ಸ್ ಕೂಡ ನಮಗೆ ಕೊಟ್ಟಿದ್ದಾರೆ. ನಮ್ಮ ನಗರದಲ್ಲಿ ಮೇನ್ ಪ್ರಾಬ್ಲಮ್ ಆಗೋದಂದರೆ ಚಾನೆಲ್ಗಳು ಹಾಗೂ ರಾಜಕಾಲುವೆಗಳು ಹಾಗೂ ಕೆಲವೊಂದು ತಗ್ಗು ಪ್ರದೇಶಗಳು ಕೂಡ ಇದ್ದಾವೆ. ಸೊ ಈಗಾಗಲೇ ಹೋದ ವರ್ಷದ್ದು ನೋಡಿದರೆ ನಾವು ಕೆಲವೊಂದು ಕಡೆ ಫ್ಲಡ್ ಆಗುತ್ತೆ ಹಾಗೂ ಚರಂಡಿಗಳು ಕಟ್ಕೊಳ್ಳೋದು, ಇವೆಲ್ಲ ಸಮಸ್ಯೆಗಳನ್ನು ನಾವು ಈಗಾಗಲೇ ಈ ವರ್ಷದ್ದು ಮಳೆಗಾಲ ಬರೋಕ್ಕಿಂತ ಮುಂಚೆನೇ 3 ತಿಂಗಳಕ್ಕಿಂತ ಮುಂಚೆನೇ ನಾವು ಎಲ್ಲ ರಾಜಕಾಲುವೆಗಳನ್ನು ಕೂಡ ನಾವು ಸ್ವಚ್ಛಗೊಳಿಸಿದ್ದೀವಿ, ಕ್ಲೀನ್ ಮಾಡಿದ್ದೀವಿ. ಹಾಗೂ ಈವನ್ ಅಪರ್ ತುಂಗಾ ಪ್ರಾಜೆಕ್ಟ್ ಇಂಜಿನಿಯರ್ಸ್ ಸಹಭಾಗಿತ್ವದಲ್ಲಿ ನಾವು ಈವನ್ ಚಾನೆಲ್ಗಳು ಕೂಡ ನಾವು ಕ್ಲೀನ್ ಮಾಡಿದ್ದೀವಿ. ಇವೆಲ್ಲ ಚಾನೆಲ್ಗಳು ನಮ್ಮ ಸಿಟಿಯಲ್ಲೇ ಹರಿದು ಹೋಗೋದ್ರಿಂದ ಕೆಲವೊಂದು ಟೈಮು ನಮ್ಮ ಗಾಜನೂರು ಡ್ಯಾಮಿಂದ ನೀರು ಬಿಟ್ಟಾಗ ಒಂದು ಸ್ವಲ್ಪ ಫ್ಲಡ್ ಆಗೋ ಸಾಧ್ಯತೆಗಳು ಇರುತ್ತೆ. ಸೊ ಈಗಾಗಲೇ ನಾವು UTP ಇಂಜಿನಿಯರ್ಸ್ ಜೊತೆ ಕಾಂಟ್ಯಾಕ್ಟಲ್ಲಿದ್ದೀವಿ. ಆಮೇಲೆ ಪ್ರತಿದಿನ ಎಷ್ಟೆಷ್ಟು ನೀರು ಒಳೆ ಹರಿವು ಆಮೇಲೆ ಹೊರ ಹರಿವು ಎಷ್ಟಿದೆ ಅಂತ ಹೇಳಿ ಕೂಡ ನಮಗೆ ಡೈಲಿ ಮಾಹಿತಿಯನ್ನು ಕೊಡ್ತಾ ಇರ್ತಾರೆ. ಸಿಟಿ ಭಾಗಕ್ಕೆ ಸಂಬಂಧಪಟ್ಟಂಗೆ ಈಗ 35 ವಾರ್ಡ್ಗಳಿದ್ದಾವೆ ನಮ್ಮ ಸಿಟಿಯಲ್ಲಿ. 35 ವಾರ್ಡ್ಗಳಲ್ಲಿ ನಾವು 35 ಟೀಮ್ಗಳನ್ನು ಮಾಡ್ಕೊಂಡಿದ್ದೀವಿ. 35 ಟೀಮಲ್ಲಿ ಎಲ್ಲ ನಮ್ಮ ರೆವಿನ್ಯೂ ಸಿಬ್ಬಂದಿಗಳು, ಇಂಜಿನಿಯರ್ಗಳು ಹಾಗೂ ಹೆಲ್ತ್ ಸಿಬ್ಬಂದಿಗಳು ಕೂಡ ಇರ್ತಾರೆ. ಹಾಗೂ 9 ವಾರ್ಡ್ಗಳಲ್ಲಿ ಒಂದು ಸ್ವಲ್ಪ ಸೆನ್ಸಿಟಿವ್ ಏರಿಯಾಸ್, ಯಾವ ತಗ್ಗು ಪ್ರದೇಶಗಳಿದ್ದಾವೆ, ಯಾವ ಫ್ಲಡ್ ಆಗೋ ಸಾಧ್ಯತೆಗಳಿದ್ದಾವೆ, ಈ ಹಿಂದೆ ನಾವೇನೇನು ಈ ನಮ್ಮ ನಗರದಲ್ಲಿ ಯಾವ ಏರಿಯಾಗಳು ಫ್ಲಡ್ ಆಗಿದ್ವು ಅಂಥವನ್ನ ಗುರುತಿಸಿದ್ದೀವಿ. ಅದಕ್ಕೆ ಸ್ಪೆಷಲ್ ಟೀಮ್ಗಳನ್ನು ಮಾಡ್ಕೊಂಡಿದ್ದೀವಿ. ಸೊ ಫಸ್ಟು ಈ ಥರ ಏನಾದರೂ ಆದರೆ ನಾವು ಅಟೆಂಡ್ ಮಾಡೋದಕ್ಕೆ ಸಕಲ ಸಿದ್ಧತೆಗಳನ್ನು ಕೂಡ ನಾವು ಮಾಡ್ಕೊಂಡಿದ್ದೀವಿ. ಹಾಗೂ ಸಾರ್ವಜನಿಕರಿಗೆ ಒಂದು ಟೋಲ್ ಫ್ರೀ ನಂಬರನ್ನು ಕೂಡ ನಾವು ಈಗಾಗಲೇ ಪತ್ರಿಕೆಗಳಲ್ಲಿ ಕೊಟ್ಟಿದ್ದೀವಿ. ಈಗ ಟೋಲ್ ಫ್ರೀ ಒಂದು ಹೆಲ್ಪ್ಲೈನ್ ನಂಬರನ್ನು ನಾನು ಹೇಳಿಬಿಡ್ತೀನಿ. 08182 277 ಇನ್ನೂ ಒಂದು ನಂಬರ್ ಇದೆ, 08182 226606. ಇನ್ನೂ ಒಂದು ಹೆಲ್ಪ್ಲೈನ್ ನಂಬರು 08182 226608. ಇದು 24x7 ಓಪನ್ ಇರುತ್ತೆ. ಟೋಲ್ ಫ್ರೀ ನಂಬರ್ ಇದೆ. ಯಾರಾದರೂ ಸಾರ್ವಜನಿಕರು ಏನಾದರೂ ಸಮಸ್ಯೆ ಆದರೆ ಈ ಮಳೆಗಾಲದಲ್ಲಿ ಅವರು ಕಾಲ್ ಮಾಡ್ಬೋದು. ಹಾಗೂ ಕೆಲವೊಂದು ಪ್ರದೇಶಗಳನ್ನು ಕೂಡ ನಾವು ಈಗೇನು ಮುಳುಗಡೆ ಆಗ್ತವೆ ಹಾಗೂ ಸಾರ್ವಜನಿಕರನ್ನ ಅಲ್ಲಿಂದ ಸ್ಥಳಾಂತರ ಮಾಡಬೇಕಾಗಿರುತ್ತೆ. ಆ ಥರ ನಾವು ಕಾಳಜಿ ಕೇಂದ್ರಗಳನ್ನು ಕೂಡ ನಾವು ಗುರುತಿಸಿ ಇಟ್ಕೊಂಡಿದ್ದೀವಿ. ಸಂದರ್ಭ ಬಂದರೆ ನಾವು ಅದನ್ನು ಕಾಳಜಿ ಕೇಂದ್ರಗಳನ್ನು ತೆರಿತೀವಿ. ಹಾಗೂ ಅಲ್ಲಿ ಬರೋ ಸಾರ್ವಜನಿಕರಿಗೆ ತಿಂಡಿ, ಊಟದ ವ್ಯವಸ್ಥೆ ಹಾಗೂ ಮಲ್ಕೊಳ್ಳೋದಕ್ಕೆ ಎಲ್ಲ ಬೆಡ್ಡು ಹಾಗೂ ಎಲ್ಲ ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಂಡಿದ್ದೀವಿ. ಸ್ವಚ್ಛವಾದ ಕುಡಿಯೋ ನೀರಿನ ವ್ಯವಸ್ಥೆ ಕೂಡ ಮಾಡ್ಕೊಳ್ಳೋಕ್ಕೆಲ್ಲ ನಾವು ರೆಡಿ ಆಗಿದ್ದೀವಿ. ಸೊ ಈಗ ಕೆಲವೊಂದು ತಗ್ಗು ಪ್ರದೇಶ ಇರೋದ್ರಿಂದ ಕೆಲವೊಂದು ಪ್ರದೇಶಗಳು ಮುಳುಗಡೆ ಆಗ್ತವೆ. ಸೊ ಅವನ್ನೆಲ್ಲ ನಾವು ಗಮನದಲ್ಲಿ ಇಟ್ಕೊಂಡು ಆ ಥರದ ಒಂದು ಸ್ವಲ್ಪ ಸ್ಪೆಷಲ್ ಕೇರ್ ತೊಗೊಂಡು ರಾಜಕಾಲುವೆಗಳು ಆಮೇಲೆ ಚರಂಡಿಗಳು ಅವನ್ನೆಲ್ಲನೂ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀವಿ. ಸೊ ಸಾರ್ವಜನಿಕರು ಏನಾದರೂ ಇದ್ದರೆ ದಯಮಾಡಿ ಈ ಟೋಲ್ ಫ್ರೀ ನಂಬರ್ಗಳಿಗೆ ಕಾಲ್ ಮಾಡಿ. ಹಾಗೂ ಏನಾದರೂ ಸಮಸ್ಯೆ ಆದರೆ ದಯಮಾಡಿ ಯಾವುದೇ ಸಮಯಕ್ಕೆ ನಮ್ಮನ್ನು ಮಹಾನಗರ ಪಾಲಿಕೆ ಶಿವಮೊಗ್ಗನ ಸಂಪರ್ಕಿಸ್ಬೋದಾಗಿದೆ. ಹೌದು, ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿಗಳು, ಕಾರ್ಪೊರೇಷನ್ನು ಹಾಗೂ ಫಾರೆಸ್ಟ್ ಡಿಪಾರ್ಟ್ಮೆಂಟು, ಫೈರು ಹಾಗೂ ಮೆಸ್ಕಾಮು ಹಾಗೂ ವಿವಿಧ ಇಲಾಖೆಗಳು, ತಹಸೀಲ್ದಾರು, AC ರೆವಿನ್ಯೂ ಡಿಪಾರ್ಟ್ಮೆಂಟು ಇವರೆಲ್ಲರನ್ನೂ ಕರೆದು ಮೀಟಿಂಗ್ ಮಾಡಿದ್ದಾರೆ. ಅವರವರು ಜವಾಬ್ದಾರಿ ಏನೇನಂತನೂ ಅವ್ರಿಗೆ ಹೇಳಿದ್ದಾರೆ. ನಾವು ಏನೇನು ಕೆಲಸ ಕಾರ್ಯಗಳನ್ನು ಮಾಡಬೇಕಂತ ಹೇಳಿದ್ದಾರೆ. ಹಾಗೂ ನಮ್ಮಲ್ಲೇ ಕೋಆರ್ಡಿನೇಷನ್ ಇರೋದಕ್ಕೆ ನಾವು ಏನೇನು ಕ್ರಮ ತಗೊಳ್ಬೇಕು, ಯಾರ್ಯಾರನ್ನ ಸಂಪರ್ಕ ಮಾಡಬೇಕು, ಮುನ್ನೆಚ್ಚರಿಕೆಗಳನ್ನು ಏನೇನು ತಗೊಳ್ಬೇಕು ಅಂತ ಎಲ್ಲ ಸಹ ನಮಗೆ ತಿಳಿಸಿದ್ದಾರೆ. ಅದೇ ಪ್ರಕಾರ ನಾವು ಟೀಮ್ಸ್ಗಳನ್ನು ಕೂಡ ರಚನೆ ಮಾಡಿದ್ದೀವಿ. ನಾವು ಕೋಆರ್ಡಿನೇಷನಲ್ಲಿ ಇದ್ದೀವಿ. ಅಂಥದ್ದೇನಾದರೂ ಸಂದರ್ಭ ಬಂದರೆ ನಾವು ಎದುರಿಸೋದಕ್ಕೆ ಸಿದ್ಧವಾಗಿದ್ದೀವಿ.